ಅಯ್ಯಪ್ಪ ಸ್ವಾಮಿಯ ಜನನ ಹೇಗಾಯಿತು? ವಿಷ್ಣು ಮತ್ತು ಶಿವನು ಒಂದಾಗಿ ಸಮ್ಮಿಲನ ಮಾಡಿಕೊಂಡಿದ್ದರಿಂದ ಅಯ್ಯಪ್ಪ ಸ್ವಾಮಿ ಹುಟ್ಟುತ್ತಾರೆ ಅಂತ ನಿಮಗೆ ಗೊತ್ತಾ? ಶಬರಿಮಲೆಗೆ ಹೋಗುವಾಗ ಭಕ್ತರು ಮುಸ್ಲಿಮರ ಮಸೀದಿಯಾದಂಥ ವಾವರ್ ಮಸೀದಿಗೆ ಯಾಕೆ ಕಡ್ಡಾಯವಾಗಿ ಹೋಗಲೇಬೇಕಿರುತ್ತೆ? ಅಯ್ಯಪ್ಪ ಸ್ವಾಮಿ ಯಾರನ್ನ ಮದುವೆ ಆಗ್ತಾರೆ ಅನ್ನುವಂಥ ಕುತೂಹಲಕಾರಿಯಾದಂಥ ಕಥೆಯನ್ನು ಇಂದು ತಿಳಿಯೋಣ. ಮಹಿಷಿಯ ವರ ಮತ್ತು ಅಯ್ಯಪ್ಪನ ಜನನ. ಮಹಿಷಿ ಎಂಬ ರಾಕ್ಷಸಿ ದೇವತೆಗಳ ಮೇಲೆ ಸೇಡು ತೀರಿಸಿಕೊಳ್ಳಲು ಘೋರ ತಪಸ್ಸು ಮಾಡುತ್ತಾಳೆ. ಅವಳ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಪ್ರತ್ಯಕ್ಷನಾದಾಗ ಮಹಿಷಿಯು ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಸಂತಾನದಿಂದ ಮಾತ್ರ ನನಗೆ ಮರಣ ಬರಬೇಕು ಎಂದು ವರ ಕೇಳುತ್ತಾಳೆ. ಇಬ್ಬರು ಪುರುಷರಿಗೆ ಮಗು ಜನಿಸಲು ಸಾಧ್ಯವಿಲ್ಲ ಎಂಬುದು ಅವಳ ಆಲೋಚನೆಯಾಗಿತ್ತು. ಅವಳ ಅಹಂಕಾರ ಅಳಿಸಲು ವಿಷ್ಣುವು ಮೋಹಿನಿಯ ರೂಪ ತಾಳಿ ಶಿವನೊಡನೆ ಒಂದಾಗುತ್ತಾರೆ. ಹೀಗೆ ಮೋಹಿನಿ ಮತ್ತು ಶಿವನಿಗೆ ಜನಿಸಿದ ಮಗುವೇ ಅಯ್ಯಪ್ಪ. ಪಂದಳ ರಾಜನ ಸಾಕುಪುತ್ರ ಮಣಿಕಂಠ. ಅಯ್ಯಪ್ಪ ಸ್ವಾಮಿ ಹುಟ್ಟುವುದಕ್ಕೆ ಒಂದು ಕಾರಣ ಇದ್ದಿದ್ದರಿಂದ ಆ ಮಗುವನ್ನು ಕಾಡಿನಲ್ಲಿ ಪಂಪ ನದಿಯ ಹತ್ತಿರ ಬಿಡಲಾಗುತ್ತದೆ. ಅದೇ ಸಮಯಕ್ಕೆ ಬೇಟೆಗೆ ಬಂದ ಪಂದಳ ರಾಜ ರಾಜಶೇಖರನಿಗೆ ಮಗು ಅಳುತ್ತಿರುವ ಶಬ್ದ ಕೇಳಿಸುತ್ತದೆ. ಅಲ್ಲಿಗೆ ಬಂದ ಋಷಿಮುನಿಯು ಈ ಮಗು ದೈವಾಂಶ ಸಂಭೂತ ಎಂದು ತಿಳಿಸಿ ಕಂಠದಲ್ಲಿ ಮಣಿ ಇರುವುದರಿಂದ ಮಣಿಕಂಠ ಎಂದು ಹೆಸರಿಡುತ್ತಾರೆ. ಆ ಋಷಿಮುನಿಯ ರೂಪದಲ್ಲಿ ಬಂದಿದ್ದು ಸಾಕ್ಷಾತ್ ಪರಮಶಿವನೇ ಆಗಿರುತ್ತಾರೆ. ಮಂತ್ರಿಯ ಕುತಂತ್ರ ಮತ್ತು ಹುಲಿಯ ಹಾಲು. ಮಣಿಕಂಠನು ಗುರುಕುಲದಲ್ಲಿ ಸಕಲ ವಿದ್ಯೆಗಳನ್ನು ಕಲಿತು ಅಪ್ರತಿಮ ವೀರನಾಗುತ್ತಾನೆ. ಇದನ್ನು ಸಹಿಸದ ಮಂತ್ರಿಯು ಪಟ್ಟಾಭಿಷೇಕ ತಪ್ಪಿಸಲು ರಾಣಿಯ ಮೂಲಕ ಹೊಟ್ಟೆ ನೋವಿನ ನಾಟಕವಾಡಿಸುತ್ತಾನೆ. ಹುಲಿಯ ಹಾಲಿನಿಂದ ಮಾತ್ರ ನೋವು ವಾಸಿಯಾಗುತ್ತದೆ ಎಂದು ವೈದ್ಯರಿಂದ ಹೇಳಿಸಿ ಮಣಿಕಂಠನನ್ನು ಕಾಡಿಗೆ ಕಳುಹಿಸುವಂತೆ ಮಾಡುತ್ತಾನೆ. ತಾಯಿಯ ಮೇಲಿನ ಪ್ರೀತಿಯಿಂದ ಅಯ್ಯಪ್ಪನು ಹುಲಿಯ ಹಾಲನ್ನು ತರಲು ದಟ್ಟ ಕಾಡಿಗೆ ಒಬ್ಬನೇ ಹೊರಡುತ್ತಾನೆ. ವಾವರ್ ಸ್ನೇಹ ಮತ್ತು ಮಹಿಷಿ ಸಂಹಾರ. ಕಾಡಿನಲ್ಲಿ ಅಯ್ಯಪ್ಪನಿಗೆ ವಾವರ್ ಎಂಬ ಮುಸ್ಲಿಂ ಯೋಧ ಎದುರಾಗಿ ಇಬ್ಬರ ನಡುವೆ ಯುದ್ಧ ನಡೆಯುತ್ತದೆ. ಕೊನೆಗೆ ವಾವರ್ಗೆ ಅಯ್ಯಪ್ಪನ ದೈವಿಕ ಶಕ್ತಿ ಅರಿವಾಗಿ ಪಾದಕ್ಕೆ ಶರಣಾಗುತ್ತಾನೆ. ಮುಂದೆ ಅಯ್ಯಪ್ಪನು ಮಹಿಷಿಯನ್ನು ಎದುರಿಸಿ ಅವಳನ್ನು ಸಂಹಾರ ಮಾಡುತ್ತಾನೆ. ಇದರಿಂದ ಮಹಿಷಿಯ ಶಾಪ ವಿಮೋಚನೆಯಾಗಿ ಅವಳು ಸುಂದರ ಕನ್ಯೆಯಾಗಿ ಬದಲಾಗುತ್ತಾಳೆ. ಮಳಿಕಾಪುರತ್ತಮ್ಮ ಮತ್ತು ನಿತ್ಯ ಬ್ರಹ್ಮಚಾರಿ. ಮಹಿಷಿಯು ಅಯ್ಯಪ್ಪನನ್ನು ಮದುವೆಯಾಗಲು ಕೇಳಿಕೊಂಡಾಗ ಅಯ್ಯಪ್ಪನು ತಾನು ನಿತ್ಯ ಬ್ರಹ್ಮಚಾರಿಯಾಗಿರುವುದಾಗಿ ಹೇಳುತ್ತಾನೆ. ಆದರೆ ಅವಳ ಪ್ರೀತಿಯನ್ನು ಮೆಚ್ಚಿ ಯಾವಾಗ ನನ್ನ ದೇವಾಲಯಕ್ಕೆ ಕನ್ಯಾಸ್ವಾಮಿಗಳು ಬರುವುದು ನಿಂತು ಹೋಗುತ್ತದೆಯೋ ಅಂದು ನಿನ್ನನ್ನು ಮದುವೆಯಾಗುತ್ತೇನೆ ಎಂಬ ಷರತ್ತು ಹಾಕುತ್ತಾನೆ. ಅಲ್ಲಿಯವರೆಗೂ ಅವಳು ಮಳಿಕಾಪುರತ್ತಮ್ಮ ದೇವಿಯಾಗಿ ಶಬರಿಮಲೆಯಲ್ಲೇ ನೆಲೆಸುತ್ತಾಳೆ. ಅಯ್ಯಪ್ಪ ಸ್ವಾಮಿಯು ಹುಲಿಯ ಮೇಲೆ ಕುಳಿತು ಹಾಲನ್ನು ತಂದಿದ್ದನ್ನು ಕಂಡು ಎಲ್ಲರಿಗೂ ಅವನ ದೈವತ್ವದ ಅರಿವಾಗುತ್ತದೆ. ನಂತರ ಅಯ್ಯಪ್ಪನು ಶಬರಿಮಲೆ ಬೆಟ್ಟದ ಮೇಲೆ ನೆಲೆಸುತ್ತಾನೆ. ಅಂದಿನಿಂದ ಇಂದಿನವರೆಗೂ ಲಕ್ಷಾಂತರ ಭಕ್ತರು ಸ್ವಾಮಿಯ ದರ್ಶನ ಪಡೆಯುತ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂದು ಕಾಮೆಂಟ್ ಮಾಡಿ.